ಏಯ್ ಚೋಟುದ್ದ ಇಲ್ಲ ಚೋಟ್ ಮೆಣಸಿನ್ಕಾಯಿ ನನ್ನ ಮೇಲೆ ಹೋಗ್ಬಿಟ್ಟು ಆ ಮಹಾಕುನ್ ಜೊತೆ ಸೇರ್ಕೊಬಿಟ್ಟು ಆ ಮಹಾ ಅವಳೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವಳ ಜೊತೆ ಸೇರ್ಕೊಬಿಟ್ಟು ನನ್ನ ಮೇಲೆ ನೀ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ಕಂಪ್ಲೇಂಟಾ ಏಯ್ ಎರಡು ಜುಟ್ಟು ಕತ್ತರಿಸ್ಬಿಡ್ತೀನಿ ಅಷ್ಟೇ ನೀ ಮನೆಯಾಳಿ ಕಿತ್ತೋದ್ ಮನೆಯಾಳಿ ಏನೇ ನನ್ನ ವಿರುದ್ಧ ನೀ ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ ನನ್ನ ಮನೆ ಚಾಕ್ಲೇಟು ಬಿಸ್ಕತ್ತು ಅಂತ ನಮ್ಮ ಮನೆಗೆ ನೀ ಸರಿಯಾಗಿ ತಿಂತೀಯಾ ನಮ್ಮ ಮೇಲೆ ನೀ ಸರಿಯಾಗಿ ಪಿನ್ ಬೇರೆ ಇಕ್ಕತ್ ಕಲ್ತ್ಕೊಬಿಟ್ಟಿದ್ದೀನಿ ನೀನು ನಿನಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಮಂತಕ್ ಬಾ ಕಾಲು ಮುರಿತೀನಿ ಇನ್ನೊಂದು ಕಿತ ಹೋಗ್ಬಿಟ್ಟು ಏನೋ ಕಂಪ್ಲೇಂಟ್ ಅಂತ ಏನಾರ ಕೊಟ್ಟು ಹಂಗೇನೇ ಸುಮ್ಕಿರಕ್ಕಿಲ್ಲ ಅಷ್ಟೇ ನಿನಗೆ ಹೆಂಗ್ ರಾಚರ ಬಿಡಿಸ್ತೀನಿ ಅಂತ ನೋಡ್ತಾ ಇರು ಏನು ಎಳೆ ಮಗ ಅಂತ ಸುಮ್ಮನಿದ್ರೆ ಪೊಲೀಸರು ಬಂದ್ರೆ ಏನಂತ ಹೇಳ್ದೆ ನೀನು ಪೊಲೀಸವ್ರಿಗೆ ಇವತ್ತ ನೀನು ದುಡ್ಡು ಹೊಡ್ಬೇಕು ಕತ್ಕೊಂಡೋಗಿರೋದು ಅಂತ ಹೇಳಿ ನಮ್ಮ ಅಮ್ಮನ ತಗ ಅವರು ಇವ್ರ ತಗ ಎಲ್ಲರನ್ನೂ ಮೆಟ್ನ ಕೊಡ್ಸಿದಿ ಅಲ್ವಾ ನಿನಗೆ ನಾನು ಇಲ್ಲ ನೀನು ನನಗೆ ಕೊಡ್ಸಿರೋದು ಮೆಟ್ಟಾಗೆ ನಿಂಗೆ ಸರಿಯಾಗಿ ಮಾಡ್ತೀನಿ ನೋಡ್ತಾ ಇರೇ ಬುಡಕಿಲ್ಲ ನೀನ ನೋಡ್ತಿರು ಮಾರ್ಗೆಟ್ಟೊಳೆ ಆ ಎಳೆ ಮಗುನ ಮೇಲೂ ನಿನ್ ಕರುಣೆ ಬರಕ್ಕಿಲ್ವೇನೆ ಆ ಎಳೆ ಮಗುನೂ ಹೊಡಿತೇನೆ ನೀನು ಆ ಎಳೆ ಮಗ ಏನ್ಲೆ ಮಾಡೈತೆ ನಿಂಗೆ ಅದ್ ಯಾಕೆ ಆ ಮಗುನ ಮೇಲೆ ಹಂಗ್ ನೀನ್ ಸೇರ್ ತಿರ್ಸ್ಕತಿಯ ಪಾಪ ಆ ಮಗ ಎಂತ ಒಳ್ಳೆ ಮಗ ಅದಂತೂ ಚೂಟಿನಾಗೈತೆ ಇಡೀ ಸ್ಕೂಲ್ಗೆ ಫಸ್ಟ್ ಬೇರೆ ಬರ್ತದ ಅಂತ ಒಳ್ಳೆ ಮಗ ಅಂತ ಮಗನ ಉಗಿಯಕ್ಕೆ ಮಾಡಕ್ಕೆ ನಿಂಗೆ ಅದ್ ಹೆಂಗ್ಲೆ ಮನ್ಸ್ ಬರ್ತದೆ ನಿನ್ನ ಮಾರ್ಕಿಷ್ಟು ಬೆಂಕಿ ಯಾಕ ಅದಕ್ಕೆ ನೀನು ಉದ್ದಾರ ಆಗಿಲ್ವೇ ಲೋಪರು ಅಯ್ಯೋ ಅಜ್ಜಿ ನಾನೇ ನೋಡಿಲಿಲ್ಲ ಲೇ ರಚ್ಚು ನಿಂಗೇನ್ ತಲೆಗಿಲೆ ಕೆಟ್ಬಿಟ್ಟೈತೆ ನಿಂಗೆ ಈ ನಡುವೆ ತಲೆ ಕೆಟ್ಟಾಟ ಆಡ್ತಿದ್ಯಾ ನೀನಂತೂ ಆ ಎಳೆ ಮಕ್ಕಳನ್ನ ಬಿಡಕ್ಕಿಲ್ಲ ಅಂತೀಯಲ್ಲ ರಚ್ಚು ನೀನು ನಿನ್ನ ಮಕ್ಕಿಷ್ಟು ಇನ್ನೂ ಪಾಪ ಆ ಹುಡ್ಗಿ ನೋಡಿ ಬುದ್ಧಿ ಕಲ್ತ್ಕ ಆ ಹುಡ್ಗಿ ಕಾಲ್ ಕೆಳಗಡೆ ತೂರು ಒಂದು 100 ಕಿತ ಆವಾಗನ ಬುದ್ಧಿ ಬರ್ತದೆ ನಿಂಗೆ ನಿನ್ 3 ಬಿಟ್ಟೊಳಗೆ ಯಪ್ಪ ಮಗು ಮೇಲೆ ಎಲ್ಲನೂ ಅದ್ ಹಂಗೆ ನೀನು ಉಗಿಯಕ್ಕೆ ಹೊಡಿಯಕ್ಕೆ ಮನ್ಸ್ ಬರ್ತದೆ ಏನ ಕಣಮನ ಆಕಾಣಿ ಅಸಹ್ಯ ಅನ್ನಿಸ್ತದೆ ನನ್ಗಂತೂ ಲೇ ಇನ್ನು ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಹಿಂಗೆ ಆಡ್ತಾ ಇದ್ರೆ ಕಂಪ್ಲೇಂಟ್ ವಾಪಸ್ ತಗೊಳಕಿಲ್ಲ ಅಷ್ಟೇ ಈಗ ತಾನೇ ಕಂಪ್ಲೇಂಟ್ ವಾಪಸ್ ತಗೊಬಿಟ್ಟು ಬರಕ್ಕೆ ಕರ್ಕೊಂಡು ಹೋಯ್ತಾ ಇದ್ದೀನಿ ಇವಳನ್ನ ಹೋಗೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ರೆ ಆಗ್ಲೇ ಇವಳನ್ನ ಜುಟ್ಟು ಹಿಡ್ಕೊಂಡು ಹೊಡೆದ್ಬಿಟ್ಟ ನೀನು ಅದು ಎಂತ ಮನಸ್ಸಾಕ್ಷಿನೇ ನಿಂಗೆ ಅದನ್ನ ಎಂತ ಜನನೇ ನೀನಂತೂ ಛೀ ನೋಡ್ರಿ ಅಜ್ಜಿ ನೋಡಕ್ಕ ಎಂತ ಕೆಲಸ ಮಾಡ್ತಾಳೆ ಯಾರು ಇಲ್ಲ ಅಂತಾನೆ ಚಿಕ್ಕ ಮಕ್ಕಳು ಬಿಡಕ್ಕಿಲ್ಲ ಹಿಂಗೆ ಹೊಡಿತಾಳೆ ಆಮೇಲಿಂದ ಏನು ಮಾಡೇ ಇಲ್ವೇನೋ ಅನ್ನಂಗೆ ನಯಸ್ ಮಾಡ್ಕೊಂಡು ಕುಂತ್ಕೊಂತಾಳೆ ಆ ಮಗಿಗೆ 10 ರೂಪಾಯಿ ಚಾಕ್ಲೇಟ್ ಕೊಡ್ಸಕ್ಕೆ ಯೋಗ್ಯತೆ ಇಲ್ದಿದ್ರು ಹೊಡಿಯಕ್ಕೆ ಮಾತ್ರ ಮನಗಾರಳು ಲೇ ಪುಟ್ಟಿ ನಾನೆಲ್ಲ ಹೊಡೆದೆ ನಿನ್ನ ಸುಮ್ನೆ ಪುಟ್ಟಿ ನಾನು ಇದೀನಿ ಇವಳು ಹಿಂಗೆ ನಿಗ್ರಾಡ್ತಾ ಇರ್ಲಿ ನಾವು ಕಂಪ್ಲೇಂಟ್ ವಾಪಸ್ ತಗೋಬಿಟ್ಟು ಬರೋದೇ ನೀಯ ಬೇಡ ಹಂಗೆ ನೀ ಬಿದ್ದಿರ್ಲಿ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ರುಬ್ತಾರೆ ಅವಾಗ ಗೊತ್ತಾಯ್ತದೆ ಇವಳಿಗೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಮುಳ್ಳಿ ಇವಳು ಎಷ್ಟು ನಾಟಕ ಆಡ್ತಾಳೆ ನೋಡಿ ಇಷ್ಟೇ ಅವಳೆ ಇಷ್ಟು ನಾಟಕ ಆಡ್ತಾಳೆ ಅಯ್ಯೋ ಇವಳು ನಾಟಕಕ್ಕೆಲ್ಲ ಮುರುಳಾಗೋದು ಅಲ್ಲ ನಾನೊಂದು ಏಟು ಹಾಕ್ಲಿಲ್ಲ ಏನೂ ಇಲ್ಲ ಎಷ್ಟು ನಾಟಕ ಕಲ್ತ್ಬಿಟ್ಟವಳು ಹುಡುಗಿ ಮೊದ್ಲಿಂಗಿರಲಿಲ್ಲ ಈ ಮಹಾ ಜೊತೆ ಸೇರ್ಕೊಂಡು ಇಂಥ ಕೊಂತ್ರಿ ಬುದ್ಧಿ ಕಲ್ತ್ಬಿಟ್ಟವಳೆ ಅಂತ ಅನ್ನಿಸ್ತದೆ ಎಷ್ಟು ಟಾರ್ಚರ್ ಇಕ್ತಾಳೆ ಇವಳು ಅಂತ ಹೇಳಿದ್ರೆ ಇವ್ರ ಅಮ್ಮಂಗೆ ಹೋಗಿ ಮೊದಲು ಹೇಳ್ಬೇಕು ನನ್ನ ಮಾನ ಮರವದೆಲ್ಲ ಕಳಿತಾವಳು ಇವಳಂತೂ ಅಂತ ಹೇಳ್ಬಿಟ್ಟು ಏಯ್ ಹೋಗ್ಬಾರೆ ಮನೆಗೆ ಹೋಗ್ಬಾ ಸಾಕು ಅಮ್ಮ ಇನ್ನೊಂದು ಕಿತಾಯ ಹಿಂಗೆ ಮಕ್ಳ ಬಗ್ಗೆ ಹಂಗೆ ಹೊಡೆಯೋದು ಬಡಿಯೋದು ನೋಡಬೇಕು ಆ ಪದ್ದಿ ಗೊತ್ತಾದ್ರೆ ಪದ್ದಿ ಸುಮ್ಕೆ ಬಿಡ್ತಾಳೆ ಅನ್ಕಂಡೆ ಇರೋಳ ಒಬ್ಳು ಮಗಳು ಪ್ರೀತಿಯಿಂದ ಸಾಕೊಂಡವಳೆ ಅಂತದ್ರಾಗೆ ನಿನಗೆ ಹೊಡೆದು ಮಾಡಿದ್ರೊಳೆ ಸುಮ್ಕಿರ್ತಾಳೆ ಅಂತ ಅನ್ಕಂಡೆ ಏನಾಯ್ತಿಯಕ್ಕ ಅಲ್ಲ ಆ ಮಗ ಸುಮ್ಮನೆ ಹೋಯ್ತೈತೆ ಆ ಮಗ ಹೋಯ್ತಾ ಇದ್ರೆ ಇರೊಚ್ಚು ಪಾಪ ಹಿಡ್ಕೊಂಡು ಪಟ ಅಂತ ಹೊಡೆದು ಜುಟ್ಟೆಲ್ಲ ಮೇಲೆ ಕಿತ್ತಾಳಂತೆ ಕಣಕ ಅಲ್ಲ ಎಳೆ ಮಗು ನೋವಾಗಕ್ಕಿಲ್ವೇ ಇವಳು ಅದಕ್ಕೆ ಹೋಗಿತಿದ್ವಿ ಇನ್ನೊಂದು ಕಿತ ಹಿಂಗೆ ಮಾಡಿದಂಗಿರ್ಲಿ ಅಂತ ಹೇಳ್ಬಿಟ್ಟು ಇವಳಿಗೇನು ಬಂದೈತೆ ಒತ್ಗಾಲ ಹೆಂಗ್ ಆಡ್ತಾಳಲ್ಲ ಮೇರಚ್ಚು ಅಲ್ಲಿ ಮಮ್ಮ ಅಲ್ಲಿ ರೋಡಾಗ ನಿಂತ್ಕೊಂಡೈತೆ ಮನೆ ಒಳಗಡಿಕೆ ನೀವು ಹಬ್ಬುಟ್ಕೊಳಕಿಲ್ಲ ಅಂತ ಹೇಳ್ಬಿಟ್ಟು ನೀನು ಇಲ್ಲಿ ನಿಂತ್ಕೊಂಡು ಇಲ್ದಿರ ಕೊಂತ್ರಿ ಕೆಲಸ ಎಲ್ಲ ಮಾಡ್ತಿದ್ಯಾ ಮುಗಿತಾಗೆ ಆ ಮಗಗೆ ಎದ್ರಕೊಂಡು ಜನ ಬಂದ್ಬಿಟ್ರೆ ನೀನು ಬಂದ್ಬಿಟ್ಟು ತೋರಿಸ್ಬಿಡ್ತೇನೆ ಏಳೇನು ಹೋಗ್ಬಿಟ್ಟು ಅವ್ರ ಮನೆಗೆ ಅಯ್ಯೋ ಅಜ್ಜಿ ನಾನಂತೂ ಹೊಡಿಲೇ ಇಲ್ಲ ಅವಳೇ ನೀ ಸುಮ್ಕೆ ನಾಟಕ ಮಾಡ್ತಾವಳೆ ನಾನೇ ಹೋಗಿ ಅವ್ರ ಅಮ್ಮಂಗೆ ಹೇಳ್ತೀನಿ ಹಿಂಗೆಲ್ಲ ಹೊಡೆದು ಬಡ್ದು ಮಾಡ್ತೀಯ ಅಂತ ಹೇಳ್ಬಿಟ್ಟು ಅಯ್ಯೋ ಪಾಪ ಅನ್ನಿಸ್ತದ ಮಗನ್ ನೋಡಿದ್ರೆ ಯಪ್ಪ ಎಂತೆಂತ ಜನಗಳು ಇತ್ತಾರೋ ಏನು ಕತ್ತೀವೋ ನಾಕಾಣೆ ಬಿಡು ಹೋಗವ ಮನೆಗೆ ಹೋಗಿ ಸುಮ್ಕೇನಿಯ ಪಾಪ ಅವ್ರ ಇವರು ಎಲ್ಲ ಪಾರಕ್ಕೊಂದು ಸಂಸಾರ ಎಲ್ಲ ಹಾಳು ಮಾಡಿದ್ದಾಯ್ತು ಇವಾಗ ಪೊದ್ದು ಸಂಸಾರಕ್ಕೆ ಮಗಳನ್ನ ಬೇರೆ ಇದು ಮಾಡಕ್ಕೆ ಬಂದಿದ್ಯಾ ಆಗ್ಲೇ ನೀನಿಯ
ಹೋಗು ಉಗುತು 4 ಉಪ್ಪಾಕಿಲ್ಲ ಯಾರು ನನಗೆ ಊರಾಗ ನಿನಗೆ. ನೀವು ಏನು ಗೊತ್ತಿಲ್ಲದ್ದು ಸುಮ್ಕೆ ಮಾತಾಡಕ್ಕೆ ಬರಬೇಡಿ. ನಾನು ಮಗ ನೋಡಿಯಕ್ಕೆ ನನಗೇನು ತಿಕ್ಲ ಎಂದ ಒಂದೇ ಒಂದಿನ ಹೊಡೆದಿದ್ದೆ ಅಷ್ಟೇನಿಯ. ಅಷ್ಟಕ್ಕೆ ಹಿಂಗೆಲ್ಲನೂ ನಾಟಕ ಮಾಡ್ಬಿಟ್ಟು ಹಿಂಗೆಲ್ಲನೂ ಆಡ್ತಾಳೆ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತು. ನಿಮಗೆ ಹುಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಓಡ್ ಬಂದ್ಬಿಡ್ತೀರಾ, ಏನೋ ದೊಡ್ಡದಾಗಿ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಸುಮ್ಕೆ ಹಿಂಗೆಲ್ಲನೂ ನೀವು ಆಡಬೇಡಿ. ನನಗೆ ಗೊತ್ತು ನಮ್ಮ ಸಂಸಾರದ ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ನನಗೇನು ಸಿಕ್ಸಿದ್ದಾಗ ಹೊಡಿಯಕ್ಕೆ ನನಗೇನು ಉಚ್ಚಿಗೆ ಚಿಡ್ದೈತೆ ಅಂತ ಅನ್ಕೊಬಿಟ್ರಾ? ಕೇಳಕ್ಕೆ ಬಂದೆ ಅಷ್ಟೇ ಏನಿಯ. ಎಲ್ಲ ಪೊಲೀಸ್ನವ್ರಿಗೆಲ್ಲ ಇವಳೇ ಇಟ್ಕೊಟ್ಟಿದ್ದು, ಅದಕ್ಕೆ ಕೇಳಕ್ಕೆ ಬಂದೆ ಅಷ್ಟಕ್ಕೆ ಏನಿ. ಅವಳು ಬಾಯಿ ಬಡ್ಕೊಬಿಟ್ಟು ನಾನೇ ತಪ್ಪು ಮಾಡಿದ್ದೆ ಹೊಡೆದೆ ಅನ್ನೋ ಕಿರ್ಚಾಡ್ಬಿಟ್ರೆ ಅದನ್ನ ನಂಬಿಟ್ಟು ನೀವು ಬಂದ್ಬಿಟ್ಟು ನನ್ನ ನುಗ್ಗಿತಾ ಇದ್ದೀರಾ. ಎಳೆ ಮಗ ಏನು ಹೇಳಿದ್ರು ಎಲ್ಲ ನಿಜ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಹೇಳೋದೆಲ್ಲ ದೊಡ್ಡ ತಪ್ಪು ಅನ್ನಂಗೆ ಹೇಳ್ತೀರಾ. ಆಯ್ತು ಬಿಡಿ, ನಂದೇ ತಪ್ಪಾಯ್ತು. ಇವಳನ್ನ ಮಾತಾಡ್ಸಕ್ಕಿಲ್ಲ, ಏನು ಆಡ್ಸಕ್ಕಿಲ್ಲ. ನನ್ನ ಪಡಂಗೆ ನಾನು ಹೋಯ್ತೀನಿ. ನೀವೆಲ್ಲ ಅವಳು ಪರ ನಿಂತ್ಕೊಂಡ ಮೇಲೆ ನಾನೇನು ಮಾಡೋಕ್ಕಾಯ್ತದೆ? ನೀವು ನೋಡ್ಕೊಳಕ್ಕಿಲ್ಲ. ಕಂಡೋರ್ ಮನೆಯದೇ ನಿನ್ನೆ ಬಗ್ ನೋಡೋ ಶಾಲೆ ನೀವಲ್ವಾ? ಹೋಯ್ತೀನಿ ಬಿಡಿ. ನೋಡ್ದಿನಕ್ಕ, ನೋಡಿದೆ ಎಷ್ಟು ಎಷ್ಟು ದುರಂಕಾರವಾಗಿ ಮಾತಾಡ್ತಾಳೆ ಮನಿಯಾಳಿ. ಪಾಪ ಕನ್ಸಗೊಂದೇ ಕನ್ವರ್ಸ್ತಾಳೆ ಅನ್ನಿಸ್ತದೆ. ಅವ್ರ ಅಮ್ಮ ಹೇಳಿದ್ಲು ಅವತ್ತು ಹೊಡೆದಿದ್ರಂತೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣಕಯ್ಯ ಅಂತ ಹುಡುಗಿನ ಕೈ ಹುಡುಗಿ ನಮ್ಮ ತಾಯಿ ಅದು ಯಾಕಿಂತ ಕೊಂತ್ರಿ ಬುದ್ಧಿ ಕೊಳ್ತಾವಳೆ ಏನೋ ನಾ ಕಾಣಿ. ನೀವೆಲ್ಲ ಬಂದೇನಾರ ಹಿಂಗೆ ಹೇಳಿಲ್ಲ ಅಂದಿದ್ರೆ ಕಣಜ್ಜಿ, ಅವಳಂತೂ ಬುಡದೆ ಹಾಕ್ಬಿಟ್ರೋಳೆ ನಮ್ಮ ಪಾಪ ಈ ಹುಡುಗಿನ. ಹ್ಞೂ ಕಣಮ್ಮಿ, ಹಂಗೆ ಮಾಡೋಳು ಅನ್ನಿಸ್ತದೆ. ಅಯ್ಯೋ ಕೊಲ್ತಿರೋ ಬುದ್ಧಿ ಎಲ್ಲೋಯ್ತದಪ್ಪ, ಕೊಲ್ತಿರೋ ಬುದ್ಧಿ ಅಂತವೇನೇ ನೀಯ. ಪುಟ್ಟಿ ನೀನಿಗೆಲ್ಲ ಎದ್ರಕೊಳಕ್ಕೆ ಹೋಗ್ಬೇಡ. ಏನನ್ನ ಬಡಿದ್ರೆ ಹೇಳ್ಬಿಡು ನಿಮ್ಮ ಅಮ್ಮಂಗೆ. ನಿಮ್ಮ ಅಮ್ಮ ಹೋಗ್ಬಿಟ್ಟು ಸರಿಯಾಗಿ ನೋಡ್ಕೊತದೆ ಸರಿನಾ? ಹಿಂಗೆಲ್ಲ ಹೊತ್ಕೊಂಡು ನಿಂತ್ಕೊಂಡು ಹೊಡೆಸ್ಕೊಳ್ಳೋದು ಎಲ್ಲ ಮಾಡಬೇಡ. ನೀನು ಸಣ್ಣೋಳಲ್ವಾ ಪಾಪ, ನಿಂಗೆ ಏನೂ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹಿಂಗೆ ಮಾಡ್ತಾರೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೋಗ್ಬಿಟ್ಟು ಹೇಳ್ಬಿಡು ನಿಮ್ಮ ಅಮ್ಮಂಗೆ, ಅಮ್ಮ ಹಿಂಗೆ ಮಾಡ್ತಾರೆ ಕಣಮ್ಮ ಅಂತ ಹೋಗಿ ಹೇಳು. ಅವಾಗ ನಿಮ್ಮ ಅಮ್ಮನೇ ಅವ್ರಿಗೆಲ್ಲ ಕ್ಲಾಸ್ ತಗೊಂಡು ಅವ್ರಿಗೆಲ್ಲ ಚೆನ್ನಾಗಿ ಬುದ್ಧಿ ಕಲಿಸ್ತದೆ. ಹಿಂಗೆಲ್ಲ ಹೊತ್ಕೊಂಡು ಹೊಡೆಸ್ಕೊಂಡು ಬಡಿಸ್ಕೊಂಡು ಇರಬಾರ್ದು ಕಣ್ಪುಟ್ಟಿ, ಹೊಳ್ಬಾರ್ದು. ನೆಗಡಿ ಆಯ್ತದೆ, ಕಣ್ಣು ನೋಡ್ಸ್ಕೊಂಡು ಹೋಗು. ಸರಿ ಅಜ್ಜಿ ಆಯ್ತು. ಅಯ್ಯೋ ನಾನು ಕರ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ಬರ್ತೀನಿ ಕಣಜ್ಜಿ, ನೀವು ಹೋಗ್ರಿ. ಪಾಪ ನಾನು ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ಹಂಗೇನೆ ಪೊಲೀಸ್ ಸ್ಟೇಷನ್ ತಗ ಹೋಗ್ಬೇಕಿತ್ತು. ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ವಾಪಸ್ ತಗೊಂಡ್ಬಿಟ್ಟು ಬರಬೇಕು. ಪುಟ್ಟಿನ ನೋಡ್ಕೊಂತೀನಿ ಬಿಡಿ. ನಾನು ಅಪ್ಪನ ಜೊತೆನೇ ಹೋಯ್ತೀನಿ. ಸರಿ ಕಣ, ಮೂಸರ ಕರ್ಕೊಂಡೋಗಿ ಮಾತಾಡ್ಬಿಡು. ಪಾಪ ಯಾಕೆ ಸುಮ್ಕೆ ಹೇಳೆ ಮಗ, ಸುಮ್ಮನೆ ಯಾಕೆ? ಸರಿ ಆಯ್ತು. ಏ ಪುಟ್ಟಿ ನೀನು ಹೇಳ್ದಂಗೆ ಏನಿಯ ಮಾಡ್ದೆ. ಅವಳೇನಾರ ಬಡಿಯಕ್ಕೆ ಬಂದ್ರೆ ಜೋರಾಗಿ ಕಿರಿಚ್ಕೊಬಿಡು. ಅವಾಗ ಎಲ್ಲರೂ ಬಂದ್ಬಿಟ್ಟು ನಿನ್ನ ಕಾಪಾಡ್ತಾರೆ ಅಂತ ಹೇಳ್ದೆ ಅಲ್ವಾ ಅವತ್ತು? ಅದಕ್ಕೆ ಏನಿಯ ನಾನಿವತ್ತು ನೀನು ಹೇಳ್ಕೊಟ್ಟಂಗೆ ಏನಿಯ ಜೋರಾಗಿ ಕಿರಿಚ್ಕೊಬಿಟ್ಟೆ. ಎಲ್ಲರೂ ಬಂದ್ಬಿಟ್ರು ಕಣಕ್ಕ. ಥ್ಯಾಂಕ್ ಯು ಕಣಕ್ಕ. ನಿನ್ನಿಂದ ನೀನಿಯ ಅಕ್ಕ ಬಂದ್ಬಿಟ್ಟು ಹಿಂಗೆ ಕಣ್ಗುಡ್ಡೆ ಬಿಟ್ಬಿಟ್ಟು ನಾನೇನಿಯ ಎದುರಿಸಕ್ ಬಂದ್ಲು ಕಣಕ್ಕ. ಅವಳು ಅಡದ್ ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಭಯ ಆಯ್ತು ಕಣಕ್ಕ. ಅದಕ್ಕೆ ಏನಿಯ ಕಾಪಾಡಿ ಕಾಪಾಡಿ ಅಂತ ಕಿರಿಚ್ಕೊಬಿಟ್ಟೆ ಕಣಕ್ಕ. ಆಮೇಲೆ ಅಜ್ಜಿ ಅವರೆಲ್ಲ ಬಂದ್ಬಿಟ್ರು ಕಣಕ್ಕ. ಅದಕ್ಕೆ ಅವಳು ಹೊಡಿಲಿಲ್ಲ. ಥ್ಯಾಂಕ್ಸ್ ಕಣ್ಮ ಅಕ್ಕ, ನಿನ್ನಿಂದನೇ ನೀನು ಹೊಡೆಸ್ಕೊಳ್ಳಿಲ್ಲ. ಇಲ್ಲ ಅಂದಿದ್ರೆ ಸರಿಯಾಗಿ ಹೊಡೆಸ್ಕೊಬಿಡ್ತಾ ಇದ್ದೆ ನಾನಂತೂ. ಪುಟ್ಟಿ ಒಂದೊಂದ್ಸಲ ಬುದ್ಧಿ ಉಪಯೋಗಿಸ್ಬೇಕಾಗ್ತದೆ. ಇಂಥವ್ರಿಗೆಲ್ಲನೂ ಹಂಗೆ ಬುದ್ಧಿ ಕಲಿಸ್ಬೇಕು. ಮುಳ್ಳಿಂದನೇ ತೆಗಿಬೇಕು. ಇನ್ನೊಂದ್ಸಲ ಏನಾರ ಹೊಡಿಯಕ್ಕೆ ಬಂದ್ರೆ ಹಿಂಗೆ ಬಾಯ್ ಬಡ್ಕ ಸರಿನಾ? ಹಿಂಗೆ ಬಾಯ್ ಬಡ್ಕೊಂಡೇನೆ ಊರಾಗಿರೆಲ್ಲ ಬಂದು ತುಪ್ಕು ಅಂತ ಅವಳು ನುಗ್ಗಿದ್ಬಿಟ್ಟು ನೀನು ಚಿಕ್ಕ ಹುಡುಗಿ ಅಲ್ವಾ, ನಿನ್ನನ್ನೇ ಕಾಪಾಡ್ತಾರೆ ಸರಿನಾ? ಇನ್ನೊಂದ್ಸಲ ಅವಳ ಹತ್ರ ಒಂದು ಒದೆನೂ ತಿನ್ಬಾರ್ದು ನೀನು ಸರಿನಾ? ಇಲ್ಲ ಅಕ್ಕ, ಒಂದು ಒದೆನೂ ತಿನ್ನಕ್ಕಿಲ್ಲ. ಮಹಾ ಅಕ್ಕ ನೀನು ತುಂಬಾ ಒಳ್ಳೆ ಅಕ್ಕ. ಅಣ್ಣನೂ ಅಷ್ಟೇ, ಅಚ್ಚು ಅಣ್ಣ ತುಂಬಾನೇ ಒಳ್ಳೆ ಅಣ್ಣ. ಇಬ್ರು ತುಂಬಾ ಒಳ್ಳೆಯವರು. ನೀವಿಬ್ರು ನಂಗೆ ತುಂಬಾ ಇಷ್ಟ ಅಕ್ಕ. ನಿಮ್ಮ ನನ್ನ ಕಾಲೇಜ್ ಹತ್ರ ನನ್ನ ಕರ್ಕೊಂಡು ಹೋಗಿ ಅಕ್ಕ. ಅಯ್ಯೋ ಬಂಗಾರಿ, ಆಯ್ತು ಆಯ್ತು ಕರ್ಕೊಂಡು ಹೋಗ್ತೀನಿ ಬಿಡಮ್ಮ. ಗುಡ್ ಗರ್ಲ್ ಥರ ಇರಬೇಕು, ಚೆನ್ನಾಗಿ ಓದಬೇಕು. ಸಂಜೆ ಟ್ಯೂಷನ್ಗೆ ಬಂದ್ಬಿಡು ಮನೆ ತಕ್ಕೆ ಹೇಳ್ಕೊಡ್ತೀನಿ ಸರಿನಾ? ಆಮೇಲಿಂದ ಹಂಗೆ ಮರ್ತ್ಕೋಬೇಡ. ಈಗ ಪೊಲೀಸ್ ಸ್ಟೇಷನ್ ತಗ ಹೋಗ್ಬಿಟ್ಟು ಬರಬೇಕು. ಬಾ, ಹಂಗೆ ಹೋಗ್ಬಿಟ್ಟು ಎಲ್ಲ ವಾಪಸ್ ತಗೊಬಿಟ್ಟು ನಿನಗೆ ಐಸ್ ಕ್ರೀಮ್ ಕೊಡಿಸ್ಕೊಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಬಾ ಹೋಗೋಣ. ಲೇ ಮಳ್ಳಿ ಮಹಾ, ಇದೆಲ್ಲ ನಿನ್ ಪಿಲಾನೇನೆ? ಅಯ್ಯೋ ನಾನೇ ನಮ್ಮ ತಾಯಿ ಪಿಲಾನ್ ಮಾಡಲಿ? ನೀವಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಏನು ಆ ಚಿಕ್ಕ ಹುಡುಗಿಗೆ ಇಲ್ದಿರ ಪಲ್ದಿರೋದೆಲ್ಲ ಹೇಳ್ಕೊಟ್ಬಿಟ್ಟು ನನ್ನ ಮಾನ ಮರಿದೀನಿ ಕಳಿಯಂಗೆ ಮಾಡಿದ್ಯಾ ಅಲ್ವಾ ನೀನು? ಲೇ ನಾನು ಯಾಕೆ ನಿನ್ನ ಮಾನ ಮರಿದಿ ಕಳೀಲಿ? ನಿನ್ನ ಮಾನ ಮರಿದಿ ನೀನೇ ಕಳ್ಕೊಂತ ಇದೆಯಾ. ನಾನು ಯಾಕೆ ಕಳೀಲಿ ನಿನ್ನ ಮಾನ ಮರಿದಿನ? ಬಾರೆ ಪುಟ್ಟಿ ಹೋಗೋಣ. ಏಯ್ ನೀನು ಯಾವತ್ತಿದ್ರು ಇಷ್ಟ್ರಾಗೆ ಇರ್ಬೇಕಷ್ಟೇ ಏನಿಯಾ. ನಮ್ಮ ಮಾವನ ಮಗು ನನ್ನ ಮದುವೆ ಮಾಡ್ಕೊಂಡೆ ಅಂತಂದ್ರೆ ಯಾವಾಗೂ ಫಾರಿನಾಗೆ ಇತ್ತೀನಿ ನಾನಂತೂ. ಫಾರಿನ್ಗನ ಹೋಗು, ಚಂದ್ರಲೋಕಕ್ಕನ ಹೋಗು, ಅದನ್ನ ಕಟ್ಕೊಂಡು ನಮ್ಗೇನೇ ಆಗಬೇಕು. ನಾನು ಇಲ್ಲಂತೂ ಖುಷಿಯಾಗಿದ್ದೀನಿ ಅಷ್ಟೇ ಸಾಕು. ಪುಟ್ಟಿ ಬಾರೆ ಹೋಗೋಣ. ನಡಿಯಕ್ಕ, ನಾನು ಖುಷಿಯಾಗಿದ್ದೀನಿ. ನೀವು ಖುಷಿಯಾಗಿದ್ದೀರಾ? ಎಲ್ರಿಗೂ